ಒಬ್ಬರ ದಶ ಏನೋ 5 ವರ್ಷಕ್ಕೆ ಮುಗಿಯುತ್ತೆ, ಇನ್ನೊಬ್ರದ್ದು 20 ವರ್ಷ ಇರುತ್ತೆ. ಒಬ್ರದ್ದು 5 ವರ್ಷ ಮುಗಿದ ತಕ್ಷಣ 6ನೇ ವರ್ಷ ಸ್ಟಾರ್ಟ್ ಆಗಿಬಿಡುತ್ತೆ ಪ್ರಾಬ್ಲಮ್, ಆ ಕಾಂಬಿನೇಷನ್ ಏನೋ ಬಂದರೆ. ಸೊ ಅದಕ್ಕೆ ಯಾವಾಗಲೂ ಮದುವೆ ಅಂದರೆ ಅಪ್ ಆ್ಯಂಡ್ ಡೌನ್ ಇರುತ್ತೆ. ನಿಮ್ಮ ಅಪ್ಪ ಅಮ್ಮನಿಗೆ ಹೇಳಿ ಈ ವಿಡಿಯೋನ ತೋರಿಸಿ, ನಮ್ಮ ಯೂಟ್ಯೂಬಲ್ಲಿ ಬಂದಾಗ ತೋರಿಸಿ, ಸುಮ್ಮನೆ ಯಾವ್ದು ಬಂದಿದೆಯೋ ನಿಮ್ಮಿಬ್ಬರಿಗೂ ಇಷ್ಟ ಆದರೆ ಕನ್ಫರ್ಮ್ ಆಗಿ ನಾವು ಚೆನ್ನಾಗಿರ್ತೀವಿ ಅಂತ ನೀವು ಮನಸ್ಸಲ್ಲಿ ಅಂದ್ಕೊಂಡ್ರೆ ಮದುವೆ ಆಗಿ ಬೇಗ. ಇಲ್ಲಾಂದರೆ ಯಾವತ್ತೂ ಮದುವೆ ಮಾತ್ರ ಗ್ಯಾರಂಟಿ ಇಲ್ಲ, ಯಾರ್ದ್ರ ಜೀವನನೂ ಚೆನ್ನಾಗಿಲ್ಲ. ಯಾರು ಒಂದು ಅದೇನೋ ಸಾವಿಲ್ದೇ ಇರೋ ಮನೆ ತೋರಿಸಿ ಅಂತ ಹೇಳುತ್ತೆ, ಸಾಸಿವೆನ ಯಾವುದು ಗಲಾಟೆ ಇಲ್ದಿರೋ ಸಂಸಾರ ತೋರಿಸ್ಕೊಂಬನ್ನಿ ನೋಡೋಣ. 2 ವರ್ಷಕ್ಕೊಂದ್ಸತಿ ಹೋಗಿ ಇನ್ಕ್ರೀಸ್ ಆಗ್ತಾ ಇರುತ್ತೆ. ಅದು ಫಸ್ಟ್ ಇಯರ್ ಹೋದಾಗ ಕಮ್ಮಿ ಇರ್ತದೆ, ಸೆಕೆಂಡ್ ಇಯರ್ ಹೋದಾಗ ಅದೇ ಮನೆಗಳಿಗೆ ಜಾಸ್ತಿ ಆಗಿರುತ್ತೆ. ಸೊ ಯಾಕೆ ಅಂದರೆ ಒಡ ಹುಟ್ಟಿರ್ತಕ್ಕಂಥ ಅಣ್ಣ ತಮ್ಮ ಮತ್ತು ಅಕ್ಕ ತಂಗಿರೇ ಜಗಳಾಡ್ತಾರೆ. ಆಗಿರಬೇಕಾದ್ರೆ ರಕ್ತ ಸಂಬಂಧದಲ್ಲಿ ಆಗಿರ್ತಕ್ಕಂಥದ್ದು ನೀವು ಯಾರೋ ಇನ್ನೊಬ್ಬರದಾಗ ಏನು ಗಲಾಟೆನೇ ಆಗ್ದಂಗೆ ಏನು ಫುಲ್ಲು ದೇವ್ರ ಥರ ಇದ್ಬಿಡ್ತೀರಾ. ದೇವ್ರ ಥರ ಇರ್ಬೋದು, ಕರೆಕ್ಟ್. ದೇವ್ರ ಥರ ಇರಬೇಕು ಅಂದರೆ ಸೈಲೆಂಟಾಗಿರಬೇಕು. ಅವರು ಮಾತಾಡ್ಬಾರ್ದು, ಇವ್ರಿಗೂ ಮಾತಾಡ್ಬೋದು. ಇವತ್ತು ತಿಂಡಿ ಮಾಡಿಲ್ವಾ, ಸೈಲೆಂಟ್. ನೋಡ್ಬೇಕು, ಪಾತ್ರೆ ನೋಡಬೇಕು ಇಲ್ವಾ, ಸೈಲೆಂಟ್ ಔಟ್ ಹೋಗ್ಬೇಕು, ಮತ್ತೆ ವಾಪಸ್ ಬರಬೇಕು. ಪಾತ್ರೆ ಇನ್ನೂ ರೆಡಿ ಆಗಿಲ್ವ, ಸುಮ್ಮನೆ ಇರಬೇಕು. ಇದ್ರೆ ತಿನ್ನಬೇಕು, ಇಲ್ಲ ಹೊರಗಡೆ ದೇವ್ರ ಥರ ಇರಬೇಕು. ಅರ್ಥ ಆಯ್ತಮ್ಮ? ಬೇಗ ಮಾಡ್ಕೊಳ್ಳಿ. ರಾಹು ಭುಕ್ತಿಯಲ್ಲಿ 9ನೇ ಮನೆ ಹಿರಿಯರು. ನಾನು ಅದಕ್ಕೆ ಹೇಳೋದು, 9ನೇ ಮನೆ ಬಂದಾಗ ಹಿರಿಯರು ಇರ್ತಾರಲ್ಲ, ಈ ಹಿರಿ ಜೀವಿಗಳು ಸ್ವಲ್ಪ ಏನೋ ಕಟ್ಟಾಕ್ತಾರೆ ಅಂದ್ಬಿಟ್ಟು ಏನು ನೋಡಿದ್ದು ಊರ ಹತ್ರ ಎಲ್ಲ ತೋರಿಸುತ್ತಾರೆ, ಊರಲ್ಲಿರೋರ್ನೆಲ್ಲ ತೋರಿಸ್ತಾರೆ, ಏನು ಡ್ರೆಸ್ ಹಾಕೊಂಡಿರೋ ಹತ್ರ ಎಲ್ಲ ಹೋಗಿ ತೋರಿಸ್ತಾರೆ. ಅವೆಲ್ಲ ಅರ್ಧ ನಮ್ಮ ವೈವಾಹಿಕ ಜೀವನ ಹಾಳು ಮಾಡಿರೋದೇ ಇವರು ಕಾಂಪೌಂಡರ್ಗಳು. ಒಳ್ಳೇದಾಗಲಿ ಅಂತ ಆಶಿಸ್ತೀನಮ್ಮ, ಒಳ್ಳೇದಾಗಲಿ, ಬೇಗ 1.5 ವರ್ಷದಲ್ಲಿ ಆಗಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ನೀವು ಕೂಡ ಜ್ಯೋತಿಷ್ಯವನ್ನು ಕಲಿಬೇಕು ಅಂತ ಹೇಳಿ ಆಸೆಯನ್ನು ಇಟ್ಕೊಂಡಿದ್ರೆ ಈಗಲೇ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂತಹ ನಂಬರನ್ನು ನೋಟ್ ಡೌನ್ ಮಾಡಿಕೊಂಡು ಕ್ಲಾಸಸ್ಗಳನ್ನ ಅಟೆಂಡ್ ಮಾಡಬಹುದು. ಇದೇ ತಿಂಗಳು ನವೆಂಬರ್ 26ನೇ ತಾರೀಕು ಕ್ಲಾಸಸ್ ನಡೆಯುತ್ತೆ, ಅದು ಫ್ರೀ ಕ್ಲಾಸ್ ನಡೆಯುತ್ತೆ. ಒಮ್ಮೆ ನೀವು ಈ ಕ್ಲಾಸಸ್ನ ಅಟೆಂಡ್ ಮಾಡಬಹುದು. ಡಿಸೆಂಬರ್ 1ನೇ ತಾರೀಕಿನಿಂದ ಕ್ಲಾಸಸ್ಗಳು ಆರಂಭ ಆಗತ್ತೆ. ಯಾವ ರೀತಿಯಾಗಿ ಕ್ಲಾಸಸ್ಗಳು ನಡೆಯುತ್ತೆ, ಕ್ಲಾಸಸ್ನಲ್ಲಿ ಏನೆಲ್ಲ ಹೇಳ್ಕೊಡ್ತಾರೆ ಅನ್ನೋದ್ರ ಕುರಿತು ಒಂದು ವೀಟ್ ಇದೆ, ಬನ್ನಿ ನೋಡ್ತಾ ಹೋಗಿ. ಎಲ್ಲರಿಗೂ ನಮಸ್ಕಾರ. ವೈಜ್ಞಾನಿಕ ತಂತ್ರಜ್ಞಾನವನ್ನು ಒಳಗೊಂಡಿರುವ ನಕ್ಷತ್ರ ನಾಡಿ ಜ್ಯೋತಿಷ್ಯ ತರಗತಿಗಳಿಗೆ ಸುಸ್ವಾಗತ. ಈ ತರಗತಿಗಳಲ್ಲಿ ಪಂಡಿತ್ ದಿನೇಶ್ ಗುರೂಜಿ ಅವರು ಕಲಿಸಿಕೊಡುವ ವಿಚಾರಗಳೆಂದರೆ ನಮ್ಮ ಬ್ರಹ್ಮಾಂಡದ ಸೃಷ್ಟಿ, ವಿಷ್ಣುವಿನ ದಶಾವತಾರಗಳಲ್ಲಿ ವೈಜ್ಞಾನಿಕ ಆಧಾರ, 4 ಯುಗಗಳು, ಉತ್ತರ ಧ್ರುವದ ಪ್ರಾಮುಖ್ಯತೆ, ನಕ್ಷತ್ರಗಳು, ರಾಶಿಗಳು, ರಾಹು ಮತ್ತು ಕೇತು ಪುರಾಣ, ರಾಶಿ ಚಕ್ರದಲ್ಲಿ 27 ನಕ್ಷತ್ರಗಳ ಸ್ಥಾನ, ರಾಶಿ ಚಕ್ರದ ಡಿಗ್ರಿ ಲೆಕ್ಕಾಚಾರ, ನಕ್ಷತ್ರದ 108 ಪಾದಗಳು, ದಶಾ ಲೆಕ್ಕಾಚಾರ, ರಾಶಿ ಚಕ್ರದ ಗುಣಲಕ್ಷಣಗಳು, ಲಗ್ನದ ಪ್ರಾಮುಖ್ಯತೆ, ಲಗ್ನ ಲೆಕ್ಕಾಚಾರ, ದಿನಗಳಲ್ಲಿ ಲಗ್ನವನ್ನು ಕಂಡುಹಿಡಿಯುವ ಸರಳ ಲೆಕ್ಕಾಚಾರ, ಲಗ್ನದಿಂದ ವಿವಿಧ ಮನೆಗಳಲ್ಲಿನ ಗ್ರಹಗಳು, ನಕ್ಷತ್ರ ನಾಡಿ ತತ್ವಗಳು, ಗ್ರಹಾಧಿಪತಿ, ನಕ್ಷತ್ರಾಧಿಪತಿ, ಉಪ ನಕ್ಷತ್ರಾಧಿಪತಿ ಲೆಕ್ಕಾಚಾರ, ಪ್ರಶ್ನಾಶಾಸ್ತ್ರದ ಮುಖೇನ 249 ವಿಭಾಗಗಳ ಲೆಕ್ಕಾಚಾರ, ವಿಶ್ಲೇಷಣೆಯಲ್ಲಿ ದಶಾ, ಭುಕ್ತಿ, ಅಂತರ್ಭುಕ್ತಿಯ ಅರ್ಥ, ಜಾತಕದಲ್ಲಿ, ಶಿಕ್ಷಣದಲ್ಲಿ ಆಯ್ದುಕೊಳ್ಳಬಹುದಾದ ಕೋರ್ಸ್, ಪಡೆಯಬಹುದಾದ ಶೇಕಡವಾರು ಯಶಸ್ಸು, ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಕ್ಷೇತ್ರದ ಆಯ್ಕೆ, ವ್ಯವಹಾರದಲ್ಲಿ ಯಶಸ್ಸಿನ ಲೆಕ್ಕಾಚಾರ, ಮದುವೆ ವಿಚಾರದಲ್ಲಿ ಸಂಯೋಗಗಳು, ತೊಂದರೆಗಳು, ವಿಚ್ಛೇದನ, ಸಂತಾನದಲ್ಲಿ ತೊಂದರೆಗಳು, ವಿಳಂಬವಾಗುವುದು, ಆಸ್ತಿ ಅಥವಾ ವಾಹನ ಖರೀದಿಯಲ್ಲಿನ ಸಮಯವನ್ನು ತಿಳಿಯುವುದು, ಆರೋಗ್ಯ ವಿಚಾರಗಳಲ್ಲಿ ಶುಭ ಅಶುಭ ಸಮಯದ ಲೆಕ್ಕಾಚಾರ, ಆರೋಗ್ಯ ಸಮಸ್ಯೆಗಳು ಉಂಟಾಗುವ ಸಮಯ ಮುಂತಾದ ವಿಚಾರಗಳ 3 ಹಂತಗಳಲ್ಲಿ ಶುಭ ಅಶುಭ ಸಂಯೋಗಗಳ ವಿಭಜನೆ, ಪವರ್ ಪೊಸಿಷನ್, ಪುಷ್ಪಲ್ ಸಿದ್ಧಾಂತ, ಗೋಚಾರದ ವಿಶ್ಲೇಷಣೆ, ಆಯ್ದ ಸೆಲೆಬ್ರಿಟಿಗಳ ಜಾತಕಗಳ ವಿಶ್ಲೇಷಣೆ,